ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಗವರ್ಮೆಂಟ್ ಅಂಗನವಾಡಿ ವರ್ಕರ್ಸ್ ಮತ್ತು ಹೆಲ್ಪರ್ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡಕ್ ಹೋಗ್ತಿರೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಏನು ಎಲಿಜಿಬಿಲಿಟಿ ಬೇಕು, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ. ಸೊ ಕರ್ನಾಟಕ ಗವರ್ಮೆಂಟ್ ಅವರು 2500 ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಅದು ಎಷ್ಟೆಷ್ಟು ಅಂತ ನೋಡೋದಾದ್ರೆ, ಅಂಗನವಾಡಿ ವರ್ಕರ್ 1500 ಪೋಸ್ಟ್ಗೆ, ಅಂಗನವಾಡಿ ಹೆಲ್ಪರ್ 1000 ಪೋಸ್ಟ್ಗಳು ಖಾಲಿ ಇದೆ. ಅದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಅಂತ ನೋಡೋದಾದ್ರೆ, ಅಂಗನವಾಡಿ ವರ್ಕರ್ 12th ಪಾಸ್ ಆಗಿರಬೇಕು, ಅಂಗನವಾಡಿ ಹೆಲ್ಪರ್ಗೆ 10th ಪಾಸ್ ಆಗಿರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ, ನಿಮ್ಮ ಏಜ್ 19 ಮೇಲಾಗಿರಬೇಕು, 35 ಒಳಗಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಇವರ ಸ್ಯಾಲರಿ ನೋಡೋದಾದ್ರೆ ತಿಂಗಳಿಗೆ 8000ದಿಂದ 14000ವರೆಗೂ ಸಿಗುತ್ತೆ. ಇನ್ನು ಇದಕ್ಕೆ ಯಾವುದೇ ತರದ ಅಪ್ಲಿಕೇಶನ್ ಫೀಸ್ ಇಲ್ಲ. ಸೆಲೆಕ್ಷನ್ ಪ್ರೋಸೆಸ್, ಮೆರಿಟ್ ಲಿಸ್ಟ್ ಮತ್ತೆ ನಿಮ್ದು ಮಾರ್ಕ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ನೀವು ಯಾವ್ದಾದ್ರು ಒಂದು ಅಪ್ಲೈ ಮಾಡಿದ್ದೀರಾ ಅಂದ್ರೆ ಅಲ್ಲಿ ಯಾರು ಬೇರೆಯವರು ಅಪ್ಲೈ ಮಾಡಿದಾರ ಅದನ್ನೆಲ್ಲ ನೋಡ್ಬಿಟ್ಟು ಇಂಟರ್ವ್ಯೂ ಎಲ್ಲ ತಗೊಂಡು ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಕೊಡ್ತಾರೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಲಾಸ್ಟ್ಗೆ, ಅಲ್ಲಿವರೆಗೂ ನೋಡಿ. ಇನ್ನು ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂಸ್ ಪೇಪರಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಅದ್ರ ರಿಲೇಟೆಡ್ ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ಇನ್ನು ಡಿಸ್ಟಿಕ್ ವೈಸ್ ವ್ಯಾಕೆನ್ಸಿನ ನೋಡೋದಾದ್ರೆ, WCD ಹಾಸನ್. ಸೊ ಹಾಸನ ಜಿಲ್ಲೆಗೆ ಎಷ್ಟು ಜನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ 857 ಜನನ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಅದರಲ್ಲಿ ಯಾವ ತಾಲೂಕಿಗೆ ಎಷ್ಟೆಷ್ಟು ಜನನ ಅಂತ ನೋಡೋದಾದ್ರೆ, ಆಲೂರು ಅಂಗನವಾಡಿ ವರ್ಕರ್ಸ್ಗೆ 4 ಪೋಸ್ಟ್, ಅಂಗನವಾಡಿ ಹೆಲ್ಪರ್ 25, ಅರ್ಕಲಗೂಡು 22 62, ಅರಸೀಕೆರೆ 51 138, ಬೇಲೂರು 11 91, ಚನ್ನರಾಯಪಟ್ಟಣ 48 123, ಹಾಸನ್ 20 93, ಹೊಳೆನರಸೀಪುರ 33 70, ಸಕಲೇಶ್ಪುರ್ 13 53. ಸೊ ಟೋಟಲ್ 857 ಪೋಸ್ಟ್ಗಳು ಖಾಲಿ ಇದೆ. ಇದಕ್ಕೂ ಕೂಡ ಆಗಲೇ ಹೇಳಿದಾಗೆ ಕ್ವಾಲಿಫಿಕೇಶನ್ 12th ಪಾಸ್ ಆಗಿರಬೇಕು, 10th ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಸೇಮೇ ಇದೆ. ಇಲ್ಲಿ ನೋಡೋದಾದ್ರೆ ವ್ಯಾಕೆನ್ಸಿನಷ್ಟೇ ನೀವು ನೋಡ್ಬೋದು. ಹಾಸನ್ಗೆ ಎಷ್ಟಿದೆ, ಯಾವ ತಾಲೂಕಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ನೋಡ್ಬೋದು. ಇನ್ನು ಉತ್ತರ ಕರ್ನಾಟಕ ಅದ್ರದ್ದು ಕೂಡ ಬಿಟ್ಟಿದ್ದಾರೆ. ಅಲ್ಲಿ ನೋಡೋದಾದ್ರೆ 491 ಅಂಗನವಾಡಿ ವರ್ಕರ್ಸ್ ಮತ್ತು ಹೆಲ್ಪರ್ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ವ್ಯಾಕೆನ್ಸಿನ ನೋಡೋದಾದ್ರೆ, ಅಂಗನವಾಡಿ ವರ್ಕರ್ಸ್ 115 ಪೋಸ್ಟ್ಗಳು ಖಾಲಿ ಇದೆ, ಅಂಗನವಾಡಿ ಹೆಲ್ಪರ್ಸ್ 376 ಪೋಸ್ಟ್ಗಳು ಖಾಲಿ ಇದೆ. ಎಷ್ಟು ಜನಕ್ಕೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇದರ ಅಪ್ಲಿಕೇಶನ್ ಬಂದು ಮಾರ್ಚ್ 10ರಿಂದ ಶುರುವಾಗಿದೆ, ಏಪ್ರಿಲ್ 4ವರೆಗೂ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಹಾಸನ್ ಅವ್ರಿಗೆ ನೋಡೋದಾದ್ರೆ 12 ಮಾರ್ಚ್ 2025ಕ್ಕೆ ಅಪ್ಲಿಕೇಶನ್ ಶುರುವಾಗಿದೆ, ಏಪ್ರಿಲ್ 9ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅವ್ರದ್ದು ಕೂಡ ಅಫಿಷಿಯಲ್ ನೋಟಿಫಿಕೇಷನ್ನು ಅಂದರೆ ನ್ಯೂಸ್ ಪೇಪರಲ್ಲಿ ಹಾಕಿರೋದು ಇಲ್ಲಿದೆ. ಅದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಇವೆರಡದ್ದು ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೋಡೋದಾದರೆ, ಈ ವೆಬ್ಸೈಟ್ಗೆ ಬರಬೇಕು. ಈ ವೆಬ್ಸೈಟ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ಬರ್ತೀರಾ. ಇಲ್ಲಿ ನೀವು ಯಾವ ಡಿಸ್ಟಿಕ್ ಅವರು ಅದನ್ನ ಚೂಸ್ ಮಾಡಬೇಕು. ಸೊ ಇಲ್ಲಿ ತೋರಿಸ್ತಿರೋ ಡಿಸ್ಟಿಕ್ಗಳಲ್ಲಿ ವ್ಯಾಕೆನ್ಸಿ ಇದೆ. ಈಗ ಹಾಸನ್ ಹೇಳಿದ್ನಲ್ಲ, ಹಾಸನ್ ಅಂತ ಸೆಲೆಕ್ಟ್ ಮಾಡಿ. ಈಗ ಪ್ರಾಜೆಕ್ಟ್ ಯಾವುದು, ಜಸ್ಟ್ ಎಕ್ಸಾಂಪಲ್ ಬೇಲೂರು ಅಂತ ಕ್ಲಿಕ್ ಮಾಡಿದರೆ, ಆಮೇಲೆ ಇಲ್ಲಿ ಅಂಗನವಾಡಿ ವರ್ಕರು ಅಂಗನವಾಡಿ ಹೆಲ್ಪರ್ ಕೇಳುತ್ತೆ. ಅಂಗನವಾಡಿ ವರ್ಕರ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮದು ಯಾವುದು ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ SC ST ಅಥವಾ ಅದರ್ಸು ಅದನ್ನ ಹಾಕಬೇಕು. ಆಮೇಲೆ ನಿಮ್ಮದು RD ನಂಬರ್ ಹಾಕಬೇಕು. ಏನಾದ್ರು SC ST ಆಗಿದ್ದರೆ RD ನಂಬರ್ ಹಾಕಿರಬೇಕು. ಅದರ್ಸ್ ಆಗಿದ್ದರೆ ಏನು RD ನಂಬರ್ ಏನು ಬೇಡ, ಸಬ್ಮಿಟ್ ಅಂತ ಒತ್ತಿ. ಎಲ್ಲೆಲ್ಲಿ ಖಾಲಿ ಇದೆ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಟಿಕ್ಕು, ಪ್ರಾಜೆಕ್ಟ್ ಯಾವುದು ಬೇಲೂರು, ಯಾವ ಇದರಲ್ಲಿ ಬರುತ್ತೆ, ರೂರಲ್ ಬರುತ್ತೆ, ಯಾವ ಗ್ರಾಮ ಪಂಚಾಯತಿಲಿದೆ ಕುಶಾವರ. ಇನ್ನು ವಿಲೇಜ್ ನೇಮ್, ಯಾವ ಹಳ್ಳಿಯಲ್ಲಿ ಅಂಗನವಾಡಿ ಇದೆ, ಬಕ್ರವಳ್ಳಿ. ಇನ್ನು ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಅಂಗನವಾಡಿ ವರ್ಕರ್. ಅಂಗನವಾಡಿ ಸೆಂಟರ್ ನೇಮ್ ಏನು, ಬಕ್ರವಳ್ಳಿ ಮಿನಿ. ಸೊ ಈ ಥರ ನೀವು ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳಿ. ಇನ್ನು ಅಂಗನವಾಡಿ ಹೆಲ್ಪರ್ಗೆ ನೋಡೋದಾದರೆ ಪ್ರಾಜೆಕ್ಟ್ ಬೇಲೂರು, ಇಲ್ಲಿ ಅದರ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು. ಸೊ ಈಗ ನೀವೇನಾದರೂ SC ಅಥವಾ ST ಕೊಟ್ಟರೆ RD ನಂಬರ್ ಹಾಕಬೇಕು. ಅದಾದಮೇಲೆ ಅವರಿಗೆ ಎಷ್ಟು ವ್ಯಾಕೆನ್ಸಿ ಇದೆ ಅದು ತೋರಿಸುತ್ತೆ. ಇಲ್ಲಿ OBC ಮತ್ತು ಜನರಲ್ ಅವ್ರಿಗೆ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ತೋರಿಸ್ತಿರೋದು. ಇನ್ನು SC STಗೆ ಅದು ಕೊಟ್ಟರೆ ಅದು ಬರುತ್ತೆ. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ಗ್ರಾಮ ಪಂಚಾಯತಿ ಯಾವ ಊರಲ್ಲಿ ವ್ಯಾಕೆನ್ಸಿ ಇದೆ ಅಂತ ತೋರಿಸುತ್ತೆ. ಅದಾದ್ಮೇಲೆ ಏನು ಮಾಡಬೇಕು ಅಂದರೆ ನೀವು ಯಾವ ಊರಿಗೆ ಹಾಕಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಕಾಯಿರಿ.
ಆಗ ಅದರದ್ದು ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ. ಲೈಕ್ ಏರಿಯಾ ಟೈಪ್ ಏನು, ಯಾವ ಗ್ರಾಮ ಪಂಚಾಯತಿ, ಯಾವ ಊರು, ಅದೆಲ್ಲ ಬರುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಫುಲ್ ನೇಮ್, SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದ್ರ ರಿಲೇಟೆಡ್ ನೀವು ಕೊಡಬೇಕು. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ಈ ಥರ ನಿಮ್ಮ ಅಪ್ಪ ಅಮ್ಮನ ಹೆಸರು ಅದೆಲ್ಲ ಕೇಳುತ್ತೆ. ನಿಮ್ಮದು 10th ಎಷ್ಟು ಮಾರ್ಕ್ಸ್ ಇರುತ್ತೆ. ಈಗ ಒಂದೇ ಊರಿಗೆ ಒಂದು ಇಬ್ಬರು ಹಾಕಿದ್ರು ಅಂದ್ಕೊಳ್ಳಿ, ಯಾರ್ದು ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅವ್ರಿಗೆ ಕೊಡ್ತಾರೆ ಆ ಥರ. ಆಮೇಲೆ ನಿಮ್ಮದು ಅಡ್ರೆಸ್ನೆಲ್ಲ ಹಾಕಬೇಕು, ನಿಮ್ಮದು RD ನಂಬರ್ ಅದೆಲ್ಲ ಹಾಕಬೇಕು. ಅದಾದಮೇಲೆ ರಿವ್ಯೂ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಸೊ ಈ ರೀತಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾರೆಲ್ಲ ಅಂಗನವಾಡಿ ವರ್ಕರ್ ಅಥವಾ ಹೆಲ್ಪರ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ, ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಊರಲ್ಲಿ ಯಾರೂ ಆಗ್ತಾನೆ ಇಲ್ಲ ಅಂದರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡಿಕೊಂಡು ಹಾಕಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.